So hello guys, welcome back to our new Deva video. So guys, ಇವಾಗ ಬಂದಿದ್ದು ನಾವು ಹೋದ ಲೊಕೇಶನ್ ಬಂದ್ವರ ಅದರದ್ದೇ ಸ್ವಲ್ಪ ಪಕ್ಕದಲ್ಲಿ ಸೌಂಡು ಗೈಸ್, ಅದು ಸ್ವಲ್ಪ ಪಕ್ಕದಲ್ಲಿ ಇದೊಂದು ಅದೇ ಪ್ಲೇಸ್ ಇದೆಯಲ್ಲ, ಅದ್ರ ಜೊತೆ ಎಕ್ಸ್ಪ್ಲೋರ್ ಮಾಡೋದಂತ ಬಂದಿದ್ದೀವಿ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ನೈಟ್ ಟೈಮಲ್ಲಿ. ಇದು ಗೈಸ್ ಟೈಮ್ ಬಂದು ಇನ್ಸ್ಟಾಗ್ರಾಮ್ ಐತಲ್ಲ ಗೈಸ್, ಕರೆಕ್ಟಾಗಿ ಟೈಮ್ ಬಂದು ಕಾಣಿಸೋದಿಲ್ಲ ಗೈಸ್. ಕರೆಕ್ಟಾಗಿ ಟೈಮ್ ಬಂದು 10 ಗಂಟೆ ಗೈಸ್, 10 ಗಂಟೆ 7 ನಿಮಿಷ ಗೈಸ್. ಕರೆಕ್ಟಾಗಿ ಬಂದಿದ್ದೀವಿ. ಸೊ ಅವತ್ತು ಹೇಳ್ದಂಗೆ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಆ ಕಡೆ ಒಂದು ಪಾರ್ಕ್ ಇದೆ ಗೈಸ್. ಇನ್ನೊಂದು ಮೈಕ್ ತೊಗೊಂಡಿಲ್ಲ ನಾವು, ಅದಕ್ಕೋಸ್ಕರ. ಸೊ ಬನ್ನಿ ಹೋಗೋಣ. ಅದಕ್ಕೆ ಹೊರಗಡೆದೆಲ್ಲ ಸೌಂಡ್ ಕೇಳಿಸುತ್ತೆ, ಅದು ಬಿಟ್ಟು ಇನ್ನೇನಿಲ್ಲ. ಬನ್ನಿ ಗೈಸ್. ಓದ್ಸಲಿ ಬಂದಾಗ ಅಲ್ಲಿ ಪಕ್ಕದ್ದೇ ಬಿಲ್ಡಿಂಗ್ ಎಲ್ಲ ಸೇಮ್ ಇರುತ್ತೆ ಗೈಸ್. ಬಿಲ್ಡಿಂಗ್ ಎಲ್ಲ ಸೇಮ್ ಇರುತ್ತೆ. ಬಿಲ್ಡಿಂಗ್ ಎಲ್ಲ ಸೇಮು, ಬಟ್ ಇದು ಒಂದು ಚೇಂಜು. ಬೋರ್ಡ್ ಓದ್ಸಲಿ ಸೌಂಡ್ ಕೇಳಿಸ್ತದೆ ಕ್ಲಿಯರಾಗಿ ಗೈಸ್. ಯಾರು ನೋಡಿಲ್ಲ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಇದ್ದೇ ವಿಡಿಯೋನ ಕ್ಲಿಯರಾಗಿ 50 ಕೇಳಿ. ಕ್ಲಿಯರಾಗಿ ಒಂದು ಲೇಡಿ ಎಕ್ಸ್ಟ್ರೀಮಾಗಿ ಅಳ್ತಾರೋ ಸೌಂಡ್ ಬರುತ್ತೆ. ಇವಾಗ ಕ್ಯಾಮ್ರಾ ಆನ್ ಬೇಡಲ್ವಾ, ಅದೇ ಸಾಕಲ್ವಾ ಗೈಸ್. ನನ್ನ ಜೊತೆ ಮಾಮೂಲಿ ನಮ್ಮ ಓದ್ಸದೇ ಬರೋ ಥರ ನಮ್ಮ ಫ್ರೆಂಡೇ ಬಂದಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಲ್ಲೆಲ್ಲ ಇದೆಲ್ಲ ಇರಲೇ ಇಲ್ಲ. ಅಲ್ಲೆಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟು ಎಲ್ಲ ಬಿಟ್ಟಿದೆ. ಬಟ್ ಇದು ಚೆನ್ನಾಗಿದೆ, ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಯಾರು ಇದ್ದೀರಾ? ಸೊ ಪ್ಲೀಸ್ ಯಾರು ಇಲ್ಲಿದ್ರೆ ಹೇಳಿ. ನಾನು ನಿಮ್ಗೆ ತೊಂದರೆ ಅಂತೂ ಮಾಡಕ್ಕೆ ಬಂದಿಲ್ಲ. ಯಾರೋ ಆಟ ಆಡ್ತಾರೆ. ಹಿಂದೆ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಗೈಸ್. ಕ್ಲಿಯರ್ ಸೌಂಡ್ ಕ್ಯಾಪ್ಚರ್ ನೋಡಿ ಬೇಕಿದೆ. ಹಿಂದೆ ಮಾಡ್ಕೊಂಡು ಕಿವಿ ಹತ್ರ ಇಟ್ಕೊಂಡು ಕೇಳಿಸ್ಕೊಳ್ಳಿ, ಅಂದರೆ ಕಾಣಿಸಲ್ಲ. ಸರ್ ಕೇಳಿಸಲ್ಲ, ಯಾಕೋ ಮುದ್ದೋದು ಬೇಡ ಅನಿಸ್ತದೆ. ಹಲೋ ಬೋನ್, ಹೌದು ಬೇಡ ಕೇಳೋದು. ಸೇಫ್ಟಿ ಇಲ್ಲ ಈಗ, ಏನು ಸೇಫ್ಟಿ ತಂದಿಲ್ಲ. ಹೋದ್ಸಲ ಸ್ವಲ್ಪ ಸೇಫ್ಟಿ ತಂದಿದ್ದು ನೋಡು. ಯಾರೋ ಓದಂಗಾಯ್ತು. ನಮ್ಮ ಜೊತೆಗೆ ಬಂದಾಗ ಏನು ಮಾಡಬೇಡಿ. ನಾನು ನಿಮ್ಗೇನು ಮಾಡೋಕ್ಕೆ ಬಂದಿರೋ ನಿಜವಾಗ್ಲೂ. ನಮ್ಗೆ ಏನೋ ಮೂವತ್ತು ಕಾಣಿಸ್ತು, ಬಟ್ ನೀವು ಶ್ಯಾಡೋ ಅಂತ ಅಂದ್ಕೊಂಡೆ. ಬಾಬು ಸ್ವಲ್ಪ ಮುಂದೆ ಹೋದ, ನಿಮ್ಮ ಮುಂದೆ ಹೋಗೋದು ಪಕ್ಕ ಡೇಂಜರ್ ಆಗ್ತಿದೆ ಗೈಸ್. ಡೇ ವಿಡಿಯೋ ಯಾರು ನೋಡಿದ್ರೆ ನೋಡಿ ಡೇ ವಿಡಿಯೋನ. ಸೊ ಹಿಂದೆ ಒಂದು ಪಾಳ್ ಮನೆ ಇದೆ. ಅದ್ರ ಹಿಂದೆ ನಾವು ಮಾಡಿದ್ವಿ ಹೋದ ಸತಿ. ಈ ಸತಿ ಅದ್ರ ಪಕ್ಕನೂ ಅದೇ ಥರ ಇದೆ, ಅಲ್ಲಿ ಮಾಡ್ತಾಯಿದ್ದೀವಿ. ಓಕೆ ಲೈಟು ಏನಿಲ್ಲ. ಬಾ ಮುಂದೆ ಹೋಗೋಣ. ಲೈಟ್ ಆಫ್ ಮಾಡಲ್ಲ, ಮೂರು ಲೈಟ್ ಆಫ್ ಮಾಡ. ಕ್ಲಿಯರ್ ಗೈಸ್. ಚಿಕ್ಕ ಫೋನ್ ಇದೆ, ಅಲ್ಲಿ ಲೈಟ್ ಬರ್ತೈತೆ. ಸೌಂಡು ಗೈಸ್. ಲೈಟ್ ನಿನ್ನ ಮಗ್ತ ಹತ್ರ ಇಟ್ಕೊಳ್ಳೋ. ಲೈಟ್ ನಿನ್ನ ಮಗ ಅದರ್ಸು ಗೈಸ್. ಲಿಟ್ರಲಿ ಎಷ್ಟು ಸೌಂಡ್ ಆಗ್ತಿದ್ದಾರೆ, ನನಗೆ ಯಾಕೋ ಇವತ್ತು ನಿಜ ಭಯ ಆಗ್ತಿದೆ. ತುಂಬ ಡೇಂಜರಸ್ ಇದೆ. ಇದು ಫಸ್ಟ್ ಟೈಮ್ ನಂಗೆ ಯಾಕೋ ಭಯ ಆಗ್ತಿದೆ. ಹೋಗೋಣ ಅನಿಸ್ತಾ ಇದೆ. ನಡಿ ಹೋಗ್ಬಿಡೋದ. ಒಂದ್ಸತಿ ಹೋಗಿ ಹೋಗ್ಬಿಡೋದ ಗೈಸ್. ಒಂದ್ಸತಿ ಏನು ಲೈಟ್ ಮಾಡಿ ಟ್ರೈ ಮಾಡ್ತೀನಿ ಗೈಸ್. ಎಲ್ಲ ಕಾಣಿಸ್ತಾ ಇದೆ ನೋಡಿ.
ನೋಡಿ ಆಫ್ ಮಾಡಿದ್ದೀನಿ ತೋರಿಸಿ ನೋಡಿ ತೋರಿಸಿದ್ದೀನಿ ಏನೂ ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ತಿಲ್ಲ ಅಲ್ವಾ ನೋಡಿ ಲೈಟ್ ಹೀಗೆ ಕೈಯಲ್ಲಿ ಮುಚ್ತೀನಿ ಗೈಸ್. ಆಮೇಲೆ ಎಮರ್ಜೆನ್ಸಿಗೆ ಬಂದು ಅಲ್ವಾ ಸ್ವಲ್ಪ ಸೇಫ್ಟಿ ಇಲ್ಲ ಅದಕ್ಕೆ ನಾವು ತುಂಬ ಒಳಗೋಗಿಲ್ಲ ಮಧ್ಯ ಒಂದು ಲೈಟ್ ಆಫ್ ಮಾಡ್ತಿರ್ತೀವಿ. ಸೊ ಇಲ್ಲಿ ಯಾರು ಇದ್ದೀರಾ, ನಾನು ನಿಮ್ಗೆ ಏನೋ ಮಾಡಕ್ಕೆ ಬಂದಿಲ್ಲ, ಪ್ಲೀಸ್ ನನಗೆ ಎದುರಿಸೋಕೋಬೇಡಿ ಪ್ಲೀಸ್. ಯಾರು ಇಲ್ಲ, ಸೌಂಡ್ ಮಾತ್ರ ಆವಾಗಲೇ ಮುನ್ಸುತ್ತೈತೆ ಅಷ್ಟೇ. ಇನ್ನೊಂದು 2 ಸತಿ ಆಯಿತು. ಹೋದ ಸತಿ ಬಂದಾಗ ಹೆಂಗೆ ಎಕ್ಸ್ಟ್ರೀಮಾಗಿ ಸೌಂಡ್ ಆಯ್ತಲ್ಲ. ಈಗ ಅಲ್ಲಿ ಲೈಟ್ ಆನ್ ಮಾಡು. ಏನು ಮಕ್ಕನೇ ಕಾಣಿಸ್ತಿಲ್ಲ. ಎಕ್ಸ್ಟ್ರೀಮಾಗಿ ಆಯ್ತಲ್ಲ ಒಂದ್ಸತಿ ಟ್ರೈ ಮಾಡೋಣ. ಈಗ ಮುಂದೆ ಹೋಗಿ ಸ್ವಲ್ಪ ಆದಷ್ಟು ಮುಂದೆ ಹೋಗೋಣ, ಆಮೇಲೆ ಬೊಂಬೋಣ ಸಾಕು. ಕೈ ಡೇಂಜರ್ ಅನಿಸ್ತದೆ, ಇನ್ನೊಬ್ಬ ಹಾಕೋಬೇಕು ಅಲ್ವಾ. ಡೇಂಜರ್ ಇದೆ ಮತ್ತು ಸೇಫ್ಟಿ ತಗೊಂಡು ಮತ್ತೆ उसमें भी लाइट चला गया ಇಲ್ಲೇ ಹಾಕಿದ್ದಾರೆ ಅಲ್ವಾ. ಕ್ಯಾಮ್ರಾ ಕೊಡಿದೆ. ವಾಯ್ಸ್ ಹೆವಿ ಡೇಂಜರ್ ಅನಿಸ್ತದೆ. ಯಪ್ಪ ಹೆವಿ ಇದಾಗಿ ನಮಗೆ ಒಂಥರ ಅನಿಸ್ತದೆ. ಇದೇ ಸ್ವಲ್ಪ ಅಬ್ನಾರ್ಮಲ್ ಅಂದರೆ ಏನೋ ಹೆಂಗಿದೆ ಅಂತ ಅನಿಸ್ತದೆ ಗೈಸ್. ಮಾತಾಡೋಕ್ಕಾಗ್ತಾಯಿಲ್ಲ ನಿಜ. ಸೊ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ, ಬಟ್ ಆ ವಿಡಿಯೋ ನೋಡೋಲ್ಲ. ಪ್ಲೀಸ್ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ. ಸೊ ನಿಮ್ಮ ಕೊಡೋ ಲೈಕ್ ಒಂದು ಸಬ್ಸ್ಕ್ರೈಬ್ ನಾವು ಬೆಳಕಾಗೋದು. ನಮ್ಮ ಹತ್ರ ಈಗ ಮಾಮೂಲಿ ಹಳೆ ಫೋನ್ ಇದೆ, ಅದರಿಂದ ಮಾಡ್ತೀವಿ ಗೈಸ್ ನಾವು. ಇನ್ನೊಂದು ಸ್ವಲ್ಪ ದೊಡ್ಡರಾದ್ಮೇಲೆ ಹೈ ಕ್ವಾಲಿಟಿ ತೊಗೊಂಡು ಒಳ್ಳೊಳ್ಳೆ ಸಬ್ಸ್ಕ್ರೈಬ್ ಪಡಿಸ್ಕೊಂಡು ಮಾಡ್ತೀವಿ. ಇವಾಗ ಅಷ್ಟಿಲ್ಲ. ಅಲ್ಲ ಭುವನ್, ಹೆವಿ ಡೇಂಜರ್ ಐತಲ್ವಾ. ಹ್ಞೂ, ನಾವು ಇಷ್ಟು ಅಂದ್ಕೊಂಡಿರಲಿ ಅಲ್ವಾ. ಭುವನ್ ಓಯ್ ಗೈಸ್, ಭುವನ್ ಗೈಸ್ ಮಾತಾಡೋಕೆ ಹೋಯ್ತಲ್ಲ. ಭುವನ್ ಗೈಸ್ ಬಿಟ್ಟು ಹೋಗೋಕ್ಕೂ ಆಗಲ್ಲ ಅವನ್ನ. ಭುವನ್ ಲೋ ಆಟ ಆಡಿಸ್ಬೇಡ ಬಾರೋ, ಭಯ ಆಗುತ್ತೆ. ಲೋ ಆಟ ಆಡಿಸ್ಬೇಡ ಕಣ ಭುವನ್ ಯಾಕೆ ಈ ಥರ ನಿಂತಿದ್ಯಾ ಭುವನ್ ಇದು ಯಾಕೆ ಭುವನ್, ಯಾಕೆ ಹಂಗೆ ಆಡ್ತೀಯ ಅಲ್ಲಿ? ಗೊತ್ತಿಲ್ಲ, ಯಾರೋ ತಲೆ ಬಿಡೋದಾಯ್ತು. ಸುಸ್ತಾಯ್ತದ, ಭಾರ ಆಯ್ತೈತೆ ಮೈ? ಇಲ್ಲ, ತಲೆ ಅಂತೈತೆ, ಮೈ ಭಾರ ಆಯ್ತೈತೆ ನೋಟನಿಗೆ. ನೀ ಅದು ಇಲ್ಲಿ ತಾನೇ ಇದ್ದೆ, ಅಲ್ಲಿಗೆ ಹೆಂಗೆ ಹೋದೆ ನೀನು? ನನಗೂ ಗೊತ್ತಿಲ್ಲ. ಹಾಂ, ನನಗೂ ಗೊತ್ತಿಲ್ಲ. ಅಲ್ಲೇ ನಮ್ಮ ಜೊತೆ ಮಾತಾಡ್ಕೊಂಡು ಬಂದಲ್ಲ, ಹೆಂಗೆ ಹೋದ್ರೆ? ನನಗೂ ಗೊತ್ತಿಲ್ಲ, ನಾನು ನಿಮ್ಮ ಜೊತೆನೇ ಇದ್ದೆ ಅಲ್ವಾ. ನನಗೆ ಒಂದು ಸೆಕೆಂಡ್ ಏನು ಭಯ ಆಗೋದು ಗೊತ್ತಾ? ಯಪ್ಪ ಏನು ಭಯ ಪಡಿಸ್ಬಿಡ್ತಾರೆ ಕಣಪ್ಪಲು. ಈಗ ನೆಕ್ಸ್ಟ್ ಸತಿ ಬಂದಾಗ ಹುಷಾರಪ್ಪ, ಇನ್ನೇನು ಆಯ್ತಾ? ನಾನು ನಿಮ್ಮ ಜೊತೆನೇ ಇರು. ಇವಾಗ ಏನು ಹಾಕಿದ್ರೇನು, ಏನಾಯ್ತು ನಿಂಗಲ್ಲಿ? ಏನು ಆಯ್ತಾ ನಿಮಗೆ? ಗೊತ್ತಿಲ್ಲ, ಯಾರೋ ತಲೆ ಬಿಡೋದಾಯ್ತು. ಅಲ್ಲೇ ಹಾಕೊಂಡು ನಿಂತ್ಕೊಂಡೆ, ನಿಮ್ಗೆ ನೆನಪಾಯ್ತಲ್ವಾ? ಸೊ ಹೆವಿ ಆಯಿತು ಗೈಸ್. ನನ್ನ ಫ್ರೆಂಡ್ಗೆ ಈ ಥರ ಆಗೋದು. ಸೊ ನಾನು ಇಲ್ಲೇ ಇದ್ದರೆ ಕಷ್ಟ ಆಗ್ಬೋದು. ಯಾಕಂದರೆ ಫ್ರೆಂಡ್ ಅಂದರೆ ಅದು ಅವ್ರ ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೂ ನೋವಾಗುತ್ತೆ ಗೈಸ್. ಅದಕ್ಕೆ ಹೊರಟೋಗಿಲ್ಲ. ಬೇಕಾದ್ರೆ ನೆಕ್ಸ್ಟ್ ಸತಿ ಬೇರೆಯವ್ರು ಕರ್ಕೊಂಡು ಬರ್ಬೋದು ಗೈಸ್. ಅದರಲ್ಲಿ ವಾಯ್ಸ್ ಕೇಳಿಸಿತ್ತು ಈ ರೂಮಲ್ಲಿ ನೋಡ್ತಾರಲ್ಲ. ಬನ್ನಿ ಗೈಸ್, ಹೋದ ಸಾಕು. ತಾಯಿ
ಚೆನ್ನಾಗಿ ಮಾಡ್ತೀರ ಹುಡುಗ ನೀವು ಜೊತೆಗೆ ಬಂದಿರೋನ್ನ ಚೆನ್ನಾಗಿ ಮಾಡೋದ ಮಾಡಂಗಿಲ್ಲ ನನಗೆ ಮಾಡಿ ಇಲ್ಲಿ ಬನ್ನಿ ನನಗೆ ಮಾಡಿ ಬನ್ನಿ ಸುಳ್ಳು ಓಕೆ ನಾನು ನೆಕ್ಸ್ಟ್ ಸತಿ ನಿಮಗೆ ಬಂದು ಮಾಡೇ ಮಾಡ್ತೀನಿ ಬಿಡೋಲ್ಲ ನೀವು ಈ ಥರ ಮಾಡಿದ್ರೆ ನಾನು ಬಿಡ್ತೀನ ಬನ್ನಿ ಗೈಸ್ ಲವ್ ಯು ಆಲ್ ಗೈಸ್ ಬೈ ಗೈಸ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಈ ಸತಿ ಹೆವಿ ಆಗಿದೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನೈಟಲ್ಲೇ ಅಂತ ಹೇಳ್ತಾ ಬೈ ಲವ್ ಯು ಆಲ್